ಹೀಗೆ ಅಹಿಂದ ಸಮಾವೇಶಕ್ಕೆ ಬ್ರೇಕ್ ಹಾಕುವ ಜೊತೆಗೆ ರಾಹುಲ್ ಗಾಂಧಿಯನ್ನ ಭೇಟಿಯಾಗೋದಕ್ಕೆ ಡಿ.ಕೆ. ಶಿವಕುಮಾರ್ ಬಹಳ ಪ್ರಯತ್ನ ಮಾಡ್ತಿದ್ದಾರೆ. ಆದರೆ ಹೈಕಮಾಂಡ್ ನಾಯಕರು ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿಯಾಗುವಂತ ಸಾಧ್ಯತೆ ಬಹಳ ಕಡಿಮೆ ಅಂತ ಹೇಳಲಾಗ್ತಾ ಇದೆ ಕೂಡ. ಇದರ ನಡುವೆ ಹೈಕಮಾಂಡ್ ಮಧ್ಯಪ್ರವೇಶಿಸೋದಿಲ್ಲ ಅಂತ ಸಿಎಂ ಆಪ್ತ ಬಣ ಹೇಳ್ತಾ ಇದೆ. ಇದು ಡಿ.ಕೆ. ಬಣದ ಕನಸಿಗೆ ತಣ್ಣೀರೆರಿಸ್ತಾ ಇದೆ. ಹೈಕಮಾಂಡ್ ಮಧ್ಯಪ್ರವೇಶ ಮಾಡಲ್ಲ ಎಂದ ಸಿಎಂ ಆಪ್ತ ರಾಜಣ್ಣ. ನಾನು ಅಭಿಪ್ರಾಯ ಪಡ್ತಕ್ಕಂಥದ್ದು ಈ ವಿಷಯದಲ್ಲಿ ಹೈಕಮಾಂಡ್ ಅವರು ಮಧ್ಯಪ್ರವೇಶ ಮಾಡಲಿಕ್ಕಿಲ್ಲ ಅಂತಕ್ಕಂಥದ್ದು ನನ್ನ ಸ್ಪಷ್ಟ ಅಭಿಪ್ರಾಯ. ದೆಹಲಿಯಲ್ಲಿ ರಾಹುಲ್ ಗಾಂಧಿ ಭೇಟಿಗೆ ಡಿಸಿಎಂ ಡಿಕೆ ಶತ ಪ್ರಯತ್ನ. ರಾಹುಲ್ಗೆ ಕೆಎನ್ ರಾಜಣ್ಣ ಪತ್ರ, ಡಿಸಿಎಂ ಡಿಕೆ ಕೌಂಟರ್ ಅಟ್ಯಾಕ್. ನಮ್ಮ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಈ ಲೋಪಗಳ ಬಗ್ಗೆ ಗಮನ ಹರಿಸಿಲ್ಲ. ಗಮನ ಕೊಟ್ಟಿದ್ದರೆ ಇದನ್ನು ತಡೆಯಬಹುದಿತ್ತು. ನನಗಿನ್ನ ಸ್ವಲ್ಪ ಅನುಭವ ಕಡಿಮೆ ಇದೆ, ಟ್ರೈನಿಂಗ್ ತಗೊಂಡು ಬರ್ತೀನಿ. ಡಿಕೆ ಅಂದ್ಕೊಂಡಿದ್ದಾಗಿದ್ರೆ ಸಿಎಂ ಆಗಿ 1 ತಿಂಗಳಾಗಿರೋದು. ಆದ್ರೆ ಅದ್ಯಾವುದೂ ಆಗಿಲ್ಲ. ರಾಜ್ಯದಲ್ಲಿನ ಬೆಳವಣಿಗೆ ಬಗ್ಗೆ ಸ್ವತಃ ಎಐಸಿಸಿ ಅಧ್ಯಕ್ಷ ಖರ್ಗೆನೇ ಸಿಟ್ಟಾಗಿದ್ದಾರೆ. ಹೈಕಮಾಂಡ್ ಮಧ್ಯಪ್ರವೇಶಿಸೋದಿಲ್ಲ ಅಂತ ಕಡ್ಡಿ ಮುರಿದ ರೀತಿ ಹೇಳಿದ್ದಾರೆ. ಹೈಕಮಾಂಡ್ ಮಾಡಿದ್ದಾರೆ ಗೊಂದಲ, ಅವರೇ ಇಲ್ಲೇ ಲೋಕಲ್ ಸೃಷ್ಟಿ ಮಾಡ್ಕೊಳ್ತಾ ಇದ್ದಾರೆ. ಅವರೆಲ್ಲ ಮಾಡಬೇಕು ಎಲ್ಲ ನೀವು ಹೈಕಮಾಂಡ್ ಅಂತ ಹೇಳಿದ್ರೆ ಹೆಂಗೆ? ಇದು ಡಿಸಿಎಂ ಡಿಕೆ ಬಣಕ್ಕೆ ಅರ್ಗಿಸ್ಕೊಳ್ಳೋಕಾಗದ ವಿಚಾರವಾದ್ರೆ ಸಿಎಂ ಸಿದ್ದರಾಮಯ್ಯ ಬಣಕ್ಕೆ ಹಾಲು ಕುಡಿದಷ್ಟೇ ಸಂತೋಷವಾಗಿದೆ. ಯಾಕಂದ್ರೆ ಸ್ವತಃ ಸಿಎಂ ಸಿದ್ದರಾಮಯ್ಯ ಆಪ್ತರಾಗಿರೋ ಕೆಎನ್ ರಾಜಣ್ಣನೇ ಹೈಕಮಾಂಡ್ ಮಧ್ಯಪ್ರವೇಶ ಮಾಡೋದಿಲ್ಲ ಅಂದಿದ್ದಾರೆ. ನಾನು ಅಭಿಪ್ರಾಯ ಪಡ್ತಕ್ಕಂಥದ್ದು ಈ ವಿಷಯದಲ್ಲಿ ಹೈಕಮಾಂಡ್ ಅವರು ಮಧ್ಯಪ್ರವೇಶ ಮಾಡಲಿಕ್ಕಿಲ್ಲ ಅಂತಕ್ಕಂಥದ್ದು ನನ್ನ ಸ್ಪಷ್ಟ ಅಭಿಪ್ರಾಯ. ಹೌದು, ಖರ್ಗೆ ಹೇಳಿಕೆಯನ್ನೇ ಉಲ್ಲೇಖಿಸಿ ಮಾತನಾಡಿದ ಕೆಎನ್ ರಾಜಣ್ಣ, ಹೈಕಮಾಂಡ್ ಮಧ್ಯಪ್ರವೇಶ ಮಾಡೋದಿಲ್ಲ ಅನ್ನೋದು ನನ್ನ ಸ್ಪಷ್ಟ ಅಭಿಪ್ರಾಯವಾಗಿದೆ ಅಂದಿದ್ದಾರೆ. ಹಾಗೆಲ್ಲ ಹೇಳಿದ ಮೇಲೆ ಖರ್ಗೆ ಅವರು ಹೇಳಿದಂತ ಹೇಳಿಕೆ ಆಧಾರದ ಮೇಲೆ ನಾನು ಅಭಿಪ್ರಾಯ ಪಡ್ತಕ್ಕಂಥದ್ದು ಈ ವಿಷಯದಲ್ಲಿ ಹೈಕಮಾಂಡ್ ಅವರು ಮಧ್ಯಪ್ರವೇಶ ಮಾಡಲಿಕ್ಕಿಲ್ಲ ಅಂತಕ್ಕಂಥದ್ದು ನನ್ನ ಸ್ಪಷ್ಟ ಅಭಿಪ್ರಾಯ. ಹೈಕಮಾಂಡ್ ಅಂದ್ರೆ ಯಾರ್ರಿ? ನಮ್ಮ ಎಐಸಿಸಿ ಅಧ್ಯಕ್ಷರಲ್ಲೇನ್ರಿ? ಅವ್ರು ಹೇಳಿದ್ರಲ್ಲ, ಅವ್ರ ಮನಸ್ಥಿತಿನ ಅವರೇ ಖುದ್ದಾಗಿ ಹೇಳಿದಾರಲ್ಲ. ಹೈಕಮಾಂಡ್ ಇದು ನಾವೆಲ್ಲ ಸೃಷ್ಟಿ ಮಾಡಿರೋದು ಗೊಂದಲ, ನೀವೇ ಸೃಷ್ಟಿ ಮಾಡ್ಕೊಂಡಿದ್ರಿ, ನೀವೇ ಬಗೆಹರಿಸ್ಕೊಳ್ಳಿ, ನಮ್ಮ ಕಡೆ ಯಾಕೆ ಬೆಟ್ ಮಾಡಿ ತೋರಿಸ್ತೀರಿ ಅಂತ ಹೇಳಿದ್ದಾರೆ. ಹಾಗಿದ್ಮೇಲೆ ಅವರು ಮಧ್ಯಪ್ರವೇಶ ಮಾಡ್ಲಿಕ್ಕಿಲ್ಲ ಅಂತ ಹೇಳಿ ನನ್ನ ಭಾವನೆ ಅಷ್ಟೆ. 10 ಜನ ಸೇರಿದ್ರೆ ತಾನೇ ಗೊಂದಲ ಎಂದ ಕೆಎನ್ ರಾಜಣ್ಣ. ಡಿಕೆ ಆಪ್ತರಂತೂ ಸಿಎಂ ಆಗೇ ಆಗ್ತಾರೆ ಅಂತ ಭವಿಷ್ಯ ನುಡಿದಿದ್ರು. ದಿನಕ್ಕೊಬ್ರು ಹೇಳಿಕೆ ಮೇಲೆ ಹೇಳಿಕೆ ಕೊಡ್ತಿದ್ರು. ಇದೀಗ ಪರೋಕ್ಷವಾಗಿ ಕೌಂಟರ್ ಕೊಟ್ಟಿರೋ ರಾಜಣ್ಣ 10 ಜನ ಸೇರಿದ್ರೆ ತಾನೇ ಗೊಂದಲ ಅಲ್ವಾ ಅಂದಿದ್ದಾರೆ. ಖರ್ಗೆ ಅವರು ಹೇಳಿದಾರಲ್ಲ, ರಾಜ್ಯ ಮಟ್ಟದಲ್ಲಿ ನೀವು ಮುಖಂಡರುಗಳು ಮಾಡ್ಕೊಂಡಿರ್ತಕ್ಕಂಥ ಗೊಂದಲ, ಒಬ್ಬನ ಕೈಯಲ್ಲಿ ಗೊಂದಲ ಸೃಷ್ಟಿ ಮಾಡೋಕ್ಕಾಗಲ್ಲ. 10 ಜನ ಸೇರಿದಕ್ಕೆ ತಾನೇ ಗೊಂದಲ ಆಗೋದು. ಹಾಗಾಗಿ ರಾಜ್ಯ ಮಟ್ಟದಲ್ಲಿ ನೀವು ಗೊಂದಲ ಸೃಷ್ಟಿ ಮಾಡ್ಕೊಂಡಿದ್ರೆ ನೀವೇ ಬಗೆಹರಿಸ್ಕೊಳ್ಳಿ, ಹೈಕಮಾಂಡ್ ಕಡೆ ನೀವು ಬೆಟ್ ಮಾಡಿ ತೋರಿಸ್ಕೊಡುದು ಅಂತ ಅವರು ಸ್ಪಷ್ಟವಾಗಿ ಖರ್ಗೆ ಅವರು ಹೇಳಿದ್ದಾರೆ. ಇದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ದೆಹಲಿಯಲ್ಲಿ ಬೀಡು ಬಿಟ್ಟಿರೋ ಡಿಸಿಎಂ ಡಿಕೆ ರಾಹುಲ್ ಗಾಂಧಿ ಭೇಟಿಗೆ ಪ್ರಯತ್ನ ಮಾಡ್ತಿದ್ದಾರೆ. ಅದರ ಇನ್ಸೈಡ್ ಮಾಹಿತಿಯನ್ನೇ ಹೇಳ್ತೀವಿ ನೋಡಿ. ರಾಹುಲ್ ಗಾಂಧಿ ಭೇಟಿಗೆ ಪ್ರಯತ್ನ ಮಾಡ್ತಿರೋ ಡಿಕೆಶಿ ನಿನ್ನೆಯಿಂದ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ. ರಾಹುಲ್ ಭೇಟಿಗೆ ಶತ ಪ್ರಯತ್ನ ಮಾಡ್ತಿರೋ ಡಿಕೆ ರಾಜ್ಯದಲ್ಲಿನ ಬೆಳವಣಿಗೆ ಬಗ್ಗೆ ಗಮನಕ್ಕೆ ತರೋ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಅಂದುಕೊಂಡ ಪ್ರಕಾರ ಹೈಕಮಾಂಡ್ ಮಟ್ಟದಲ್ಲಿ ಡಿಸೆಂಬರ್ 21, 22ರಂದು ಸಭೆ ನಡೀಬೇಕಿತ್ತು. ಆದ್ರೆ ಹೈಕಮಾಂಡ್ ಮಟ್ಟದಲ್ಲಿ ಅಧಿಕೃತವಾಗಿ ಯಾವ ಚರ್ಚೆನೂ ಆಗ್ತಿಲ್ಲ. ಮತ್ತೊಂದು ಕಡೆ ಬೆಂಗಳೂರಿನಲ್ಲೇ ಎಐಸಿಸಿ ಅಧ್ಯಕ್ಷ ಖರ್ಗೆ ವಾಸ್ತವ್ಯ ಹೂಡಿದ್ದಾರೆ. ರಾಹುಲ್ ಗಾಂಧಿ ಭೇಟಿ ಇಲ್ಲದಿದ್ರೆ ಚರ್ಚೆಗೂ ಮುನ್ನುಡಿ ಸಿಗಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ದೆಹಲಿಯಲ್ಲಿ ಡಿಸಿಎಂ ಡಿಕೆ ತಂತ್ರಗಾರಿಕೆ ಮಾಡ್ತಿದ್ದಾರೆ. ದೆಹಲಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಡಿಸಿಎಂ ಡಿಕೆ ನಾಯಕತ್ವದ ವಿಚಾರದಲ್ಲಿ ಯಾವ ಗೊಂದಲನೂ ಇಲ್ಲ, ಶೇರಿಂಗು ಕೇರಿಂಗು ಬಹಳ ಸಾಮಾನ್ಯ ಅಂದಿದ್ದಾರೆ. So there was speculation that there could be a change of guard after Makar Sankranti in the state of Karnataka. Are you like? Where is this speculation? Speculation is only with media. There is nothing, no speculations, anything
within the party or anywhere in the government. Media is only speculating things. There is no such speculations. ಕಾರ್ಯಕರ್ತನ ಸ್ಥಾನವೇ ನನಗೆ ಪರ್ಮನೆಂಟ್ ಎಂದ ಡಿಕೆಶಿ. ರಾಹುಲ್ ನಿನ್ನೆಯಷ್ಟೇ ಬಂದಿದ್ದಾರೆ, ಅವರಿಗೆ ತೊಂದರೆ ಕೊಡಲು ಬಯಸಲ್ಲ, ನಾನು ಪಕ್ಷದ ಕಾರ್ಯಕರ್ತನಾಗೇ ಇರ್ತೀನಿ ಅಂತ ಡಿಕೆ ಉತ್ಸಾಹ ಕಡಿಮೆಯಾದಂತೆ ಹೇಳಿಕೆ ಕೊಟ್ಟಿದ್ದಾರೆ. This trip, I am not meeting anyone. This trip, I am not meeting anyone because I think no one is here in Bangalore. Kharge Saab is in Delhi, according to me. I think Rahulji has come yesterday. I don't want to disturb him. So you are happy to continue as deputy CM for full 5 years? Huh? Are you happy? I to love continue? to be a party worker than any position in the party. That is permanent for me. From 1980 I am a party worker. Until today I am continuing to be 45 years. ರಾಹುಲ್ ಗಾಂಧಿಗೆ ಬರೆದ ಪತ್ರದ ಬಗ್ಗೆ ಮೊದಲು ಓದ್ಕೊಳ್ಳಿ ಅಂತ ರಾಜಣ್ಣ ಹೇಳಿದ್ರು. ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರೋ ಡಿಕೆ, ನನಗೆ ಸ್ವಲ್ಪ ಅನುಭವ ಕಡಿಮೆ ಇದೆ ಅಂದಿದ್ದಾರೆ. ಈಗ ನಾನು ವೋಟ್ ಚೋರಿ ಬಗ್ಗೆ ನಾನು ಕೊಟ್ಟಂತ ಸ್ಟೇಟ್ಮೆಂಟ್ ಸಂಪೂರ್ಣವಾಗಿ ಓದ್ಕೊಂಡ್ರೆ ಕರೆಕ್ಟಾಗಿ ಗೊತ್ತಾಗ್ತದೆ. ವೋಟ್ ಚೋರಿ ಇದ್ರ ಬಗ್ಗೆ ನಾನು ಪತ್ರಿಕೆನಲ್ಲೂ ಬರೆದಿದ್ದೀನಿ, ನೀವು ತೋರಿಸಿದ್ದೀರಿ. ಆದರೆ ಸಂಪೂರ್ಣ ನೋಡ್ದೇನೆ ಯಾವುದೋ 2 ಲೈನ್ ನೋಡ್ಕೊಂಡ್ಬಿಟ್ಟು ಇಲ್ಲಿ ಹಿಂಗಿದೆ, ಯಾವುದು ನಮ್ಮದು ಕೂಡ ಜವಾಬ್ದಾರಿ ಇದೆ ಅಂತ ಹೇಳಿರ್ತೀನಿ. ನನಗಿನ್ನ ಸ್ವಲ್ಪ ಅನುಭವ ಕಡಿಮೆ ಇದೆ, ಟ್ರೈನಿಂಗ್ ತೊಗೊಂಡು ಬರ್ತೀನಿ. ಕಾಂಗ್ರೆಸ್ ಮನೆಯ ಕಿತ್ತಾಟವನ್ನೇ ಅಸ್ತ್ರ ಮಾಡಿಕೊಂಡ ವಿಪಕ್ಷ ಕಾರ್ಯಕರ್ತ ಅಂದಿರೋ ಡಿಕೆ ರಾಜೀನಾಮೆ ಕೊಡೋದೇ ಒಳ್ಳೆಯದು ಅಂತ ಆರ್ ಅಶೋಕ್ ಹೇಳಿದ್ರು. ಅಂದ್ರೆ ರಾಜೀನಾಮೆ ಕೊಡಬೇಕು. ಕಾರ್ಯಕರ್ತನಾಗಿದ್ದಾರೆ ಅಂತಂದ್ರೆ ಉಪಮುಖ್ಯಮಂತ್ರಿಗೆ, ಕಾಂಗ್ರೆಸ್ ಅಧ್ಯಕ್ಷರಿಗೆ ರಾಜೀನಾಮೆ ಕೊಡಬೇಕಾಗ್ತದೆ. ಅದೇ ಇಂಟೆನ್ಷನ್ ಅಂತ ತಿಳ್ಕೊಂಡಿದ್ದೀನಿ. ಕಾರ್ಯಕರ್ತ ಅಂದ್ರೆ ಅದೇನೇ ಹೇಳಿ, ಸರ್ಕಾರ ಗಟ್ಟಿಯಾಗಿದ್ರೂ ಪವರ್ಗಾಗಿ ಕಿತ್ತಾಟ ಮಾತ್ರ ಇನ್ನೂ ನಿಂತಿಲ್ಲ. ಹೈಕಮಾಂಡ್ ಮಟ್ಟದಲ್ಲಿ ಡಿಕೆ ತಂತ್ರಗಾರಿಕೆ ಮಾಡ್ತಿದ್ರೆ ಖರ್ಗೆ ಹೇಳಿಕೆಯನ್ನೇ ಉಲ್ಲೇಖಿಸಿ ಯಾವ ಬದಲಾವಣೆನೂ ಇಲ್ಲ ಅಂತಿದ್ದಾರೆ ಸಿಎಂ ಆಪ್ತರು. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.